ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ತೇಜು. ಸ್ನೇಹಿತರೆ, ಕ್ರಿಕೆಟ್ ಅಭಿಮಾನಿಗಳಿಗೆ ಅದರಲ್ಲೂ ಸುಮಾರು 18 ವರ್ಷದಿಂದ IPL RCB ಅಭಿಮಾನಿಗಳಿಗೆ ತುಂಬಾ ಖುಷಿಯ ವಿಷಯ, ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 2025ರ IPL ಟ್ರೋಫಿಯನ್ನ ಈ ಸಲ RCB ತನ್ನ ಮುಡಿಗೇರಿಸಿದೆ. ಹಾಗಾಗಿ ಖುಷಿ ಪಡೋದು, ಸಂಭ್ರಮ ಪಡೋದು ಸರ್ವೇ ಸಾಮಾನ್ಯ. RCB ಇರುವಂತಹ ಕ್ರೇಜ್, RCB ಇರುವಂತಹ ಅಭಿಮಾನವನ್ನ ಇಡೀ ಜಗತ್ತಿಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ ಹೇಳುವಂತಹದ್ದು. ಯಾವಾಗ ಕಪ್ಪು ನಮ್ಗೆ ಸಿಗುತ್ತೆ ಅಂತ ಹೇಳುವಂತಹದನ್ನ RCB ಅಭಿಮಾನಿಗಳು ಕಾಯ್ತಾ ಇದ್ರು. ಪ್ರತಿ ಒಂದು ಏನು ಕ್ರಿಕೆಟ್ ಮ್ಯಾಚ್ ನಲ್ಲೂ ಕೂಡ RCB ಅಭಿಮಾನಿಗಳು RCB ಟೀಮ್ ಅನ್ನ ಬಿಟ್ಟು ಕೊಟ್ಟೇ ಇಲ್ಲ. ಅಷ್ಟೊಂದು ಸಂಭ್ರಮಾಚರಣೆ ಪಡ್ತಿದ್ರು. ಸೋತರು ಕೂಡ RCB ಗಿರುವ ಅಭಿಮಾನ ಸ್ವಲ್ಪ ಕೂಡ ಕಡಿಮೆ ಆಗ್ತಿರ್ಲಿಲ್ಲ. ಹಾಗಾಗಿ ಬೇಸಿಕ್ ಯೋಚನೆ ನಮಗೆ ಗೊತ್ತಿದೆ. RCB ಈ ಕಪ್ಪು ಹೊಡೆದ್ರೆ ಯಾವ ರೀತಿ ಸಂಭ್ರಮಾಚರಣೆ ಇರ್ಬೋದು, ಯಾವ ರೀತಿ ಖುಷಿ ಪಡ್ಬೋದು ಇರುವಂತಹದ್ದು. ಎರಡನೇ ದೀಪಾವಳಿಯೇ RCB ವಿನ್ ಆಗಿರುವ ಅಭಿಮಾನಿಗಳು RCB ವಿನ್ ಆಗಿದ್ದನ್ನ ಎರಡನೇ ದೀಪಾವಳಿಯ ರೀತಿಯಲ್ಲಿ ಸಂಭ್ರಮಾಚರಣೆ ಪಡ್ತಾ ಇರುವಂತಹದ್ದು ನಮ್ಗೆಲ್ಲೂ ಗೊತ್ತೇ ಇದೆ. ಅಷ್ಟು ರೀತಿಯ ಸಂಭ್ರಮಾಚರಣೆ ಇದೆ ತಿಳುವಂತಹದ್ದು ಕೂಡ ಎಲ್ಲರೂ ಕೂಡ ಮಾತಾಡುವಂಥದ್ದು. ಆದ್ರೆ ಏನ್ ಮಾಡೋದು, 18 ವರ್ಷದ ನಂತರ IPL ವಿನ್ ಆದ್ರೂ ಕೂಡ ಕೇವಲ 18 ಗಂಟೆಯಲ್ಲಿ ನಮ್ಮನ್ನಾಳುವವರು ಇದನ್ನ ಸಂಭ್ರಮಾಚರಣೆ ಮಾಡದ ರೀತಿಯಲ್ಲಿ, ಅಂದ್ರೆ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡದ ರೀತಿಯಲ್ಲಿ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಅರ್ಜೆಂಟ್ ಆಗಿ ಒಂದು ಸಂಭ್ರಮಾಚರಣೆಯನ್ನ ಮಾಡಬೇಕಿತ್ತ ಅಂತ ಮಿನಿಮಮ್ ಒಂದು 2 ದಿವಸ ಅಥವಾ ಒಂದು 15 ದಿವಸ ತಕೊಂಡಿದ್ರು ಕೂಡ ಈ ತರ ಸಾವು ನೋವುಗಳು ಆಗ್ತಾ ಇರ್ಲಿಲ್ವಾ ಏನೋ. ಆದ್ರೆ ಏನ್ ಮಾಡೋದು, ನಮ್ಮನ್ನಾಳುವವರು ಇದೇ ಮಾಡೋದು. ಎಲ್ಲಿ ಕ್ರೆಡಿಟ್ ಸಿಗುತ್ತೋ ಅಥವಾ ಏನಂತ ಗೊತ್ತಿಲ್ಲ, ಅವರ ಮಕ್ಕಳಿಗೆ ಸೆಲ್ಫಿ ತೆಗಿಯೋಕೋ ಅಥವಾ ಅವರಿಗೆ ಫೋಟೋ ತೆಗಿಯೋಕೋ ಅಷ್ಟು ಅರ್ಜೆಂಟ್ ಆಗಿ ಒಂದು ಸಂಭ್ರಮಾಚರಣೆ ಬೇಕಿತ್ತ ಅಂತ ಹೇಳುವಂಥದ್ದು. ಅದು ಒಂದು 2 ದಿವಸ ಆಗಿದ್ರು ಕೂಡ ಈ ತರದ ಸಾವು ನೋವುಗಳು ಆಗ್ತಾ ಇರ್ಲಿಲ್ವಾ ಏನೋ ಅಂತ ಹೇಳ್ಬೋದು. ಒಂದಂತೂ ನಾವು ಗಮನಿಸಬೇಕು, ನಾವೊಂದು ವಿಧಾನಸೌಧದ ಒಳಗೆ ಹೋದ್ರು ಕೂಡ ಕಾಲನ್ನ ಎದುರಿಟ್ಟು ಅಂದ್ರೆ ಮುಂದೆ ಇಟ್ಟು ಕೂಡ ಕೂರ್ಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಕೂರ್ಬಾರ್ದು. ಯಾಕಂತ ಹೇಳಿದ್ರೆ ಮಾರ್ಷಗಳು ಹೇಳ್ತಾರೆ ಕಾಲು ಒಳಗಡೆ ಇಡಿ ಅಂತ. ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ಆದ್ರೆ ನಮ್ಮ ನಾಡುವವರು, ರಾಜಕೀಯದವರು ಏನು ಚೇರ್ಗಳನ್ನ ನೇಸ್ತಾರೆ, ಪೇಪರ್ಗಳನ್ನ ಬಿಸಾಡ್ತಾರೆ, ಅದು ಬೇರೆ. ಅದನ್ನ ನಾವು ಮಾತಾಡ್ಲಿಕ್ಕಿಲ್ಲ ಕಲಾಪಗಳಲ್ಲಿ. ಬಟ್ ನಾವು ನೋಡಕ್ ಹೋದ್ರೆ ಆ ರೀತಿಯ ಒಂದು ಸ್ಟ್ರಿಕ್ಟ್ ಇರುತ್ತೆ. ಆದ್ರೆ ಈಗ ಮೊನ್ನೆ ಏನು ಸಂಭ್ರಮಾಚರಣೆ 18 ಗಂಟೆ ಒಳಗೆ ಸಂಭ್ರಮಾಚರಣೆ ಮಾಡಿದ್ರಲ್ಲ, ಅಲ್ಲಿ ನಾವು ಗಮನಿಸಬಹುದು ಏನು ವಿಧಾನಸೌಧದ ಕಾಂಪೌಂಡ್ ಗಳ ಹಾರಿ, ಬೇಲಿಗಳನ್ನ ಹಾರಿ, ಅಲ್ಲಿ ಲೈಟ್ ಕಂಬಗಳನ್ನ ಹಾರಿ, ಕೆಲವರು ಬಿಲ್ಡಿಂಗ್ ಗಳ ಮೇಲೆ ಕೂಡ ನಿಂತ್ಕೊಂಡು ಸಂಭ್ರಮಾಚರಣೆ ಮಾಡಕ್ ನೋಡಿದ್ರು. ಅಷ್ಟು ಒಂದು ನೆಗ್ಲೆಕ್ಟ್ ಮಾಡಿದ್ರ ಅಂತ ಹೇಳುವಂಥದ್ದು. ಅಲ್ಲಿ ಒಂದು ಸೆಕ್ಯೂರಿಟಿ ಅಷ್ಟು ಇಲ್ವಾ ಏನು ಅಂತ ಹೇಳುವಂಥದ್ದು ನಾವು ಗಮನಿಸಬೇಕು. ಅಷ್ಟೊಂದು ಅರ್ಜೆಂಟ್ ಆಗಿ ಈ ತರದ ಒಂದು ಸಂಭ್ರಮಾಚರಣೆ ಬೇಕಿತ್ತ ಅಂತ ಹೇಳುವಂಥದ್ದು ನಾವೆಲ್ಲರೂ ಮಾತಾಡುವಂಥದ್ದು. ಆದ್ರೆ ಇಲ್ಲಿ ಕೆಲವರೆಲ್ಲ ಬೈಯೋದು ಕೂಡ ಉಂಟು. ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಅಥವಾ RCB ಅಭಿಮಾನಿಗಳಿಗೆ ನೀವು ಬೈಯೋದು ಉಂಟು, ನಿಮ್ಗೆ ಬೇಕಿತ್ತ ಇದೆಲ್ಲ ಹಾಗೆ ಹೇಗೆ ಅಂತ ಹೇಳುವಂಥದ್ದು. ನಾರ್ಮಲ್ ಆಗಿ ಯೋಚನೆ ಮಾಡೋದಾದ್ರೆ ನಾವಿಲ್ಲಿ ಅದು ಈ ತರದ ಕ್ರೇಜ್ ಇರುವಾಗ, ಅಭಿಮಾನ ಇರುವಾಗ, ಒಂದು ದಿವಸದೊಳಗೆ ಆ ಟೀಮ್ ಅನ್ನ ಹಾಗೆ ಕರ್ಕೊಂಡು ಬಂದಾಗ ಅಲ್ಲಿ ಸಂಭ್ರಮಾಚರಣೆ ಮಾಡಿದಾಗ ಜನ ಸೇರುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಅದನ್ನ ಕಾರ್ಯಕ್ರಮ ಆಯೋಜನೆ ಮಾಡೋರು ಥಿಂಕ್ ಮಾಡಬೇಕಿತ್ತು. ಮಿನಿಮಮ್ ಒಂದು 2 ದಿವಸ ತಗೊಂಡಿದ್ರೆ ಅಥವಾ ಒಂದು ವಾರ ತಗೊಂಡಿದ್ರು ಕೂಡ ಈ ತರದ ಘಟನೆಗಳು ಆಗ್ತಾ ಇರ್ಲಿಲ್ವಾ ಏನೋ ಅಂತ ನಾವು ಗಮನಿಸಬಹುದು. ಯಾಕಂತ ಹೇಳಿದ್ರೆ IPL ಮ್ಯಾಚ್ ನೋಡೋಕೆ ಅಥವಾ ಸ್ಟೇಡಿಯಂಗೆ ಜನರು ಹೋದಾಗ ಅಲ್ಲಿ ಇದಕ್ಕಿಂತ ಡಬಲ್ ಆಗಿ ಜನರು ಇರ್ತಾರೆ. ಅಲ್ಲಿಂದ ಹೊರಗೆ ಬರುವಾಗ ವಿನ್ ಆಗಿ ಇರ್ತಾರಲ್ಲ, RCB ವಿನ್ ಆಗಿರೋದು. ಬಟ್ ಅಲ್ಲಿಂದ ಹೊರಗೆ ಬಂದಾಗ ಈ ತರದ ಘಟನೆಗಳಾಗಿಲ್ಲ, ಈ ತರದ ಸನ್ನಿವೇಶಗಳು ಒಂಚೂರು ಕೂಡ ನಡೀತಾ ಇರ್ಲಿಲ್ಲ. ನಾರ್ಮಲ್ ಆಗಿ ಯಾವ ರೀತಿ ಜನ ಸಂಭ್ರಮ ಪಡ್ತಿದ್ರು, ಯಾವ ರೀತಿ ಜನ ಅದಕ್ಕೆ RCB ಅಭಿಮಾನಿಗಳಿದ್ರು, ಅವರೇ ಅಲ್ಲಿಂದ ಬರುವಾಗ ಏನು ಘಟನೆ ಕೂಡ ಆಗ್ತಾ ಇರ್ಲಿಲ್ಲ. ಬಟ್ ಈ ತರ ಸರ್ಕಾರಗಳು ಕಾರ್ಯಕ್ರಮ ಆಯೋಜನೆ ನಡೆದಾಗ, ಏನು ಸೆಕ್ಯೂರ್ ಇಲ್ಲದೆ ನಡೆದಾಗ ಈ ತರದ ಘಟನೆಗಳು ಆಗುತ್ತೆ ತಿಳುವಂತದ್ದನ್ನ ನಾವಿಲ್ಲಿ ಕಾಣಬಹುದು. ನಾರ್ಮಲ್ ಆಗಿ ಒಂದು ಸಮಾವೇಶ ಆಗಿರ್ಬೋದು ಅಥವಾ ಸರ್ಕಾರಗಳು ಈ ತರದ ಕಾರ್ಯಕ್ರಮ ಹಂಚ್ಕೊಂಡಾಗ ಪ್ರತಿಯೊಂದಲ್ಲಿ ಏನಾದ್ರು ಒಂದು ಘಟನೆಗಳು ಆಗೇ ಆಗುತ್ತವೆ. ನಮ್ಮಿಂದಲೇ ಓಟು ತಕೊಂಡು ಅಥವಾ ನಾವು ಕಟ್ಟಿದ ಟ್ಯಾಕ್ಸ್ ಇಂದಲೇ ಸರ್ಕಾರವನ್ನ ನಡೆಸ್ತಾ ಇರುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲಸ ಕಾರ್ಯಗಳನ್ನು ಬಿಟ್ಟು ಕ್ರೆಡಿಟ್ ತಗೊಳ್ಳೋಕೆ ಪ್ರತಿಯೊಂದರಲ್ಲೂ ಸರ್ಕಾರಗಳು ಅಥವಾ ನಮ್ಮ ನಾಯಕರು ಮುಂದಾಗೋದು ನೋಡಿದಾಗ ಸ್ವಲ್ಪ ಬೇಸರ ಅನಿಸ್ಬೋದು. ನಾರ್ಮಲ್ ಆಗಿ ಒಂದು ಗುದ್ದಲಿ ಪೂಜೆ ಅಥವಾ ಏನಾದ್ರೂ ಒಂದು ಗ್ರಾಮಗಳಲ್ಲಿ ಅಥವಾ ಎಲ್ಲೇ ಮಾಡಿದ್ರು ಕೂಡ ಗುದ್ದಲಿ ಪೂಜೆ ಆಗಿ ಅಲ್ಲಿ ರೋಡ್ ಆಗ್ಲಿಕ್ಕೆ ಒಂದು 2 ವರ್ಷ ಆದ್ರೂ ಕೂಡ ಅದರ ಗುದ್ದಲಿ ಪೂಜೆ ಆಗಿದ್ದು ಹೇಳುವಂತಹದನ್ನ ಪೇಪರ್ ಅಲ್ಲಿ ಆಗಿರ್ಬೋದು, ಬೋರ್ಡ್ ಹಾಕಿರ್ಬೋದು, ಎಲ್ಲ ಇರುತ್ತೆ. ಬಟ್ ಕೆಲಸ ಕಾರ್ಯಗಳು ಆಗುದೇ ಇಲ್ಲ. ಈ ಸಲದ ಮಳೆಗಾಲದಲ್ಲಿ ಕೆಲವು ರೋಡ್ಗಳನ್ನ ನೋಡ್ಬೇಕು, ಹೊಂಡ ಗುಂಡಿಗಳು ತುಂಬಿರ್ತವೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಕೇವಲ ಒಂದು ದಿವಸದೊಳಗೆ ಟೀಮನ್ನ ಕರೆಸಿ, RCB ಟೀಮನ್ನ ಕರೆಸಿ ಸಂಭ್ರಮಾಚರಣೆ ಮಾಡ್ತೇವೆ. ಅವರ ಮಕ್ಕಳಿಗೆ ಫೋಟೋಗಳನ್ನ ತೆಕ್ಕೊಂಡು ಸೋಷಿಯಲ್ ಮೀಡಿಯಾಗಳ ಹಾಕುವಾಗ ಗಮನಿಸಬಹುದು. ಇದು ಮೇ ಬಿ ಕ್ರೆಡಿಟ್ ತಕೊಳ್ಳಿಕ್ಕೆ, ಅಂದ್ರೆ
ನಾವೇ ಮಾಡಿದ್ದು. ನಾರ್ಮಲ್ ನೋಡುವಾಗ ಗೊತ್ತಾಗ್ತದೆ ಈ ತರ ಸಂಭ್ರಮಾಚರಣೆ ಒಂದು ದಿವಸದಲ್ಲಿ ಇದೆಲ್ಲ ಬೇಕಿತ್ತಾ ತಿಳುವಂತಹದ್ದು, ಅಂದ್ರೆ ಸರ್ಕಾರಗಳಿಗೆ ಬೇಕಿತ್ತಾ ತಿಳುವಂತಹದ್ದು ನಾವಿಲ್ಲಿ ಗಮನಿಸಬಹುದು. RCB ಅಭಿಮಾನ ಎಲ್ಲವೂ ಇದ್ದೇ ಇರುತ್ತೆ. ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಾರ್ಮಲ್ RCB ಅಭಿಮಾನಿಗಳಾಗಿರ್ಬೋದು ಅಥವಾ ಯಾರ ಅಭಿಮಾನಿಗಳ ಅಥವಾ ಏನೇ ಅಭಿಮಾನ ಇದ್ರೂ ಕೂಡ ನಾವು ನಮ್ಮಲ್ಲೇ ಆಚರಣೆ ಮಾಡ್ಬೇಕು, ನಾವೇ ಸೆಲೆಬ್ರೇಷನ್ ಮಾಡ್ಬೇಕು. ನಮಗೆ ಇಲ್ಲಿ ಮನೆಯಲ್ಲೇ ಕೂತು ಕೂಡ ಸಂಭ್ರಮಾಚರಣೆ ಮಾಡ್ಬೋದಿತ್ತಲ್ಲ. ನಾರ್ಮಲ್ ನೋಡುವಾಗ ಗೊತ್ತಾಗ್ತದೆ ಈ ತರದ ಸಂಭ್ರಮಾಚರಣೆ ಅಥವಾ ಒಂದು ದಿವಸದಲ್ಲಿ ಈ ತರದ ಕಾರ್ಯಕ್ರಮಗಳನ್ನ ಆಯೋಜನೆ ಅದರಲ್ಲೂ ಸರ್ಕಾರ ಮಾಡ್ಬೇಕಿತ್ತ ಅನ್ನುವಂಥದ್ದನ್ನ ನಾವೆಲ್ಲ ಗಮನಿಸಬಹುದು. ಸ್ವಲ್ಪ ಯೋಚನೆ ಮಾಡಿ ಟೈಮ್ ತಕೊಂಡು ಸೆಕ್ಯೂರಿಟಿ ಎಲ್ಲ ಇದ್ದೇ ಈ ತರದ ಕಾರ್ಯಕ್ರಮವನ್ನ ಮಾಡ್ಬೋದಿತ್ತು. ಬಟ್ ನಾವಿಲ್ಲಿ ಗಮನಿಸಬೇಕು, RCB ಅಭಿಮಾನಿಗಳಾಗಿರ್ಬೋದು ಅಥವಾ ಯಾರದೇ ಅಭಿಮಾನಿಗಳು ಕೂಡ ಆಗಿರ್ಬೋದು, ಯಾವುದೇ ಒಂದು ಸಂತಸ ಅಥವಾ ಸಂಭ್ರಮಾಚರಣೆ ಮಾಡ್ಬೇಕಿದ್ರೆ ನಮಗೇನು ಬೇಕಿತ್ತು, RCB ವಿನ್ ಆಗ್ಬೇಕಿತ್ತಲ್ಲ. ಫೈನಲ್ RCB ವಿನ್ ಆಗಿದೆ, ನಾವು ಮನೆಯಲ್ಲೇ ಕೂತು ಸಂಭ್ರಮಾಚರಣೆ ಮಾಡ್ಬೋದು. ಅಲ್ಲಿ ಹೋಗಿ ಈ ತರದ ಕ್ರೇಜ್, ಈ ತರದ ಅಭಿಮಾನ ಇದೆ ಅಂತ ಹೇಳುವಂತ ನಮಗೆಲ್ಲ ಗೊತ್ತಿದೆ, ಯಾವ ರೀತಿ ಇರ್ಬೋದು, ಯಾವ ರೀತಿ ಅಲ್ಲಿ ಘಟನೆ ನಡೀಬಹುದು ಅಂತ ಹೇಳುವಂಥದ್ದು. ಹಾಗಾಗಿ ಒಂದು ದಿವಸದಲ್ಲಿ ಈ ತರದ ಕಾರ್ಯಕ್ರಮ ನಡೀತಾ ಇರುವಾಗ ನಾವಲ್ಲಿ ಹೋಗಿ ಭಾಗಿಯಾಗೋದು ಎಷ್ಟರ ಮಟ್ಟಿಗೆ ಸೇಫ್ ಇರುವಂತದನ್ನ ನಾವು ಕೂಡ ಯೋಚನೆ ಮಾಡ್ಬೋದಿತ್ತು, ಮನೆಯಲ್ಲೇ ಕೂತು ಆಚರಣೆ ಮಾಡ್ಬೋದಿತ್ತು. ಅಂದ್ರೆ RCB ವಿನ್ ಆಗಿದೆ, ನಮಗೆ ಏನ್ ಬೇಕಾಗಿದ್ದು RCB ವಿನ್ ಆಗಿದೆ ತಿಳುವಂತಹ ಒಂದು ಖುಷಿಯೇ ಬೇಕಾಗಿತ್ತಲ್ಲ, ನಾವು ಮನೆಯಲ್ಲೇ ಕೂತು ಕೂಡ ಆಚರಣೆ ಮಾಡ್ಬೋದು. ಆದ್ರೆ ಏನ್ ಮಾಡೋದು, ಈ ತರದ ಘಟನೆಗಳು ನಡೆದು ಹೋಗಿದೆ, ಏನು ಮಾಡ್ಲಿಕ್ಕಾಗಲ್ಲ. ಘಟನೆಗಳು ಅದಕ್ಕೆ ನಾವೊಂದು ಸಂತಾಪ ಸೂಚಿಸಬಹುದೇ ಹೊರತು ಈ ತರದ ಮುಂದೆ ಕೂಡ ಈ ತರದ ಘಟನೆಗಳು ಅಂದ್ರೆ ಈ ಸರ್ಕಾರಗಳ ಮಟ್ಟಿಗಳಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನೀವು ಗಮನಿಸಬಹುದು. ಏನಾದ್ರೂ ಸಮಾವೇಶ ಆದಾಗ ಕೂಡ ಏನಾದ್ರೂ ಕೂಡ ಅದಕ್ಕೆ ಪೂರಕವಾಗಿ ಒಳ್ಳೆ ರೀತಿಯಲ್ಲಿ ಆಗುವುದು ತುಂಬಾ ವಿರಳ. ಏನಾದ್ರೂ ಒಂದು ಚಿಕ್ಕ ಪುಟ್ಟ ಘಟನೆಗಳು ಅಥವಾ ಏನಾದ್ರೂ ಒಂದು ಹೊಡೆದಾಟ ಬಡಿದಾಟ ಈ ತರದ್ದು ನಡೀತದೆ, ಅದರಲ್ಲಿ ಸರ್ಕಾರಗಳು ಇಂಟರ್ಫಿಯರ್ ಆಗೇ ಆಗ್ತವೆ. ಹಾಗಾಗಿ ನಾವು ಗಮನಿಸಬೇಕು, ಸರ್ಕಾರಗಳು ಅಥವಾ ಯಾರೇ ಈ ತರದ ಕಾರ್ಯಕ್ರಮಗಳ ಆಗುವಾಗ ಅಲ್ಲಿಗೆ ಹೋಗೋಕ್ಕೂ ಮುಂಚೆ 4 ಸಲ ಯೋಚನೆ ಮಾಡಿಯೇ ಹೋಗ್ಬೇಕು ಅಂತ ಹೇಳುವಂಥದ್ದನ್ನ ನಾವೆಲ್ಲ ಗಮನಿಸಬೇಕಂತ ವಿಷಯ ಆಗಿದೆ. ಏನೇ ಆಗ್ಲಿ ಇದಕ್ಕೆ ಸಂಬಂಧಪಟ್ಟವರು ಸೂಕ್ತವಾದ ಕ್ರಮವನ್ನ ತಕೊಂಡು RCB ವಿನ್ ಆಗಿರುವ ಕಾರಣಕ್ಕೆ ಈ ತರದ ಘಟನೆಗಳು ನಡೀತದೆ ತಿಳುವಂತಹ ಮಾತನ್ನ ಹೇಳುವುದಕ್ಕಿಂತ ಅಲ್ಲಿ ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ತಿಳುವುದನ್ನ ನಾವು ಗಮನಿಸಬೇಕು. ಅದರಿಂದಾಗಿಯೇ ಈ ತರದ ಒಂದು ಘಟನೆಗಳು ನಡೀತು ತಿಳುವಂಥದ್ದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಓಕೆ, ನಿಮ್ಗೆ ಏನು ಅನ್ನಿಸುತ್ತೆ ಈ ತರದ ಘಟನೆಯನ್ನು ನೋಡಿದಾಗ ತಿಳುವಂಥದ್ದನ್ನ ಕಮೆಂಟ್ ಮಾಡಿದ್ದ ಹೇಳ್ತಾ ನಮಸ್ಕಾರ.